ಇಲ್ಲಿ ಒಂದು ಪ್ರಶ್ನೆ ಇದೆ. ಇದನ್ನು ಕೇಳಿದವರು ಎಸ್ ವಶಿಷ್ಠ ಅನ್ನೋ ಥರ ಕಾಣ್ತಾ ಇದೆ. ಈ ಒಂದು ಪ್ರಶ್ನೆನ ನಾನು ತುಂಬ ದಿನಗಳಿಂದ ಕೇಳಬೇಕು ಅಂದ್ಕೊಂಡಿದ್ದೆ, ಅದನ್ನು ಕೇಳಿ ಅಂತ. ಪ್ರಶ್ನೆ ಏನು ಅಂತಂದರೆ, ಧೃತರಾಷ್ಟ್ರ ವಾಸ್ ಗಿವನ್ ಲೆಕ್ಚರ್ಸ್ ಅಬೌಟ್ ಆತ್ಮಜ್ಞಾನ. ಅಂದರೆ ಆತ್ಮಜ್ಞಾನದ ಕುರಿತಾಗಿ ಆತನಿಗೆ 2 ಸಲ ಆತನಿಗೆ ಜ್ಞಾನವನ್ನು ಕೊಡಲಾಗಿತ್ತು ಅಥವಾ ಆತನಿಗೆ ಪಾಠವನ್ನು ಹೇಳಲಾಗಿತ್ತು. ಒಂದು ಸಲ ವಿದುರ ಆತನಿಗೆ ಆತ್ಮಜ್ಞಾನದ ಬಗ್ಗೆ ಹೇಳಿದ್ದ, ಇನ್ನೊಂದು ಸಲ ನಾರದ ಕೂಡ ಹೇಳಿದ್ದ. ಆದರೆ ಇದೆಲ್ಲವೂ ಆದಮೇಲೂ ಕೂಡ ಆತ ಭೀಮನನ್ನು ಅಪ್ಪಿಕೊಳ್ಳುವ ನೆಪದಲ್ಲಿ ಸಾಯಿಸಲು ಪ್ರಯತ್ನಪಟ್ಟ. ಇದರ ಅರ್ಥ ಏನು ಅಂದರೆ, ಆತ್ಮಜ್ಞಾನ ಸಿಕ್ಕರೂ ಕೂಡ ಆತನ ಬಿಹೇವಿಯರ್ಲಿ ಏನೂ ಚೇಂಜ್ ಆಗಿಲ್ಲ ಅಂತಂದರೆ ಅದಕ್ಕೇನಾದ್ರು ಅರ್ಥ ಇದೆಯಾ? ಆತ್ಮಜ್ಞಾನ ಆದ ವ್ಯಕ್ತಿಗೆ ಏನಾದರೂ ಬದಲಾವಣೆ ಆಗ್ತಾನ ಆತ ಅನ್ನೋದು ಅವ್ರ ಪ್ರಶ್ನೆ. 2 ಸಲ ಮಾತ್ರ ಅಲ್ಲೇ ಸನತ್ ಸುಜಾತರು ಕೊಟ್ಟಿದ್ದೂ ಇದೆ ಅವನಿಗೆ. ಓಕೆ, ಅದು ತುಂಬ ಸಲನೂ ಬಂದಿದೆ ಅವನಿಗೆ. ಆ ಥರ ಮಾತುಗಳನ್ನು ಎಲ್ಲರೂ ಹೇಳಿದ್ದಾರೆ. ಆದರೆ ಅದೀಗ ಯಾರೋ ಅವನೆದುರಿಗೆ ಆತ್ಮ ಅಂದರೆ ಹೀಗೆ, ಇದೆಲ್ಲ ನಶ್ವರ, ಶಾಶ್ವತವಾದದ್ದು ಬೇರೆ ಅಂತ ಹೇಳಿದ ಮಾತ್ರಕ್ಕೆ ಹ್ಞೂ ಅಂತ ಅಂದಿರುತ್ತೆ ಹೊರತು ಸ್ವೀಕಾರ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅವನಿಗೆ ಆತ್ಮಜ್ಞಾನ ಬಂದಿಲ್ಲ. ಆತ್ಮಜ್ಞಾನದ ಕುರಿತು ವಿಷಯ ಅವನೆದುರಿಗೆ ಹೇಳಿದ್ದಾರೆ. ಆತ್ಮಜ್ಞಾನ ಬೇರೆ, ಆತ್ಮಜ್ಞಾನದ ಕುರಿತಾದ ವಿಷಯ ಗೊತ್ತಾಗಿದೆ, ಮಾಹಿತಿ ಇದೆ ಅಷ್ಟೇ ಅವನಿಗೆ, ಮಾಹಿತಿ ಇದೆ ಅಷ್ಟೇ. ಅದು ಅವನು ಹಂಗಂತ ಅದ್ರ ವಿರೋಧಿಸಿದಾನ ಅಂದರೆ ಇಲ್ಲ, ಅವನೇನು ವಿರೋಧಿಸಿಲ್ಲ. ಆದರೆ ಅದನ್ನು ಸಂಪೂರ್ಣವಾಗಿ ಅಂತರಂಗ ಒಪ್ಪಿಕೊಂಡು, ಮನಸ್ಸು ಒಪ್ಪಿಕೊಂಡು ಹಾಗೇ ಬದುಕುವಂತೆ ಆಗಬೇಕಿದ್ರೆ ಬಹಳ ಕಷ್ಟ ಇದೆ ಅದು. ಆದರೆ ಈ ಅರಿವು ಕೊಡೋದು, ಈ ಮಾಹಿತಿ ಕೊಡೋದು ಅನ್ನೋದು ಮೊದಲ ಕೆಲಸ, ಪ್ರಾಥಮಿಕ. ಅದಲ್ಲಿಂದ ಶುರುವಾಗಬೇಕದು. ಆ ಪ್ರಾಥಮಿಕತೆ ಅನ್ನೋದು ಅವನಲ್ಲಿ ಆಗಿದೆ. ಅದರಿಂದ ಬದಲಾವಣೆ ಆಗಿಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ಅವನು ಎಷ್ಟೋ ಆ ಮಾತುಗಳ ಆಧಾರದಲ್ಲಿ ಅವನು ಎಷ್ಟೋ ಕೆಡಕಿನಿಂದ ಹಿಂದೆ ಬಂದಿರ್ಬೋದು. ಈಗ ಇದನ್ನು ಮಾಡಲಾ ಅಂತ ಅಂದಾಗ ಇಲ್ಲ ಇದು ತಪ್ಪು ಅಂತ ಅವನಿಗೆ ಆತ್ಮಜ್ಞಾನದ ಕಾರಣಕ್ಕಾಗಿಯೇ ಬೇಡ ಅಂತ ಅನ್ನಿಸಿರ್ಬೋದು. ಆದರೆ ತುಂಬ ತೀವ್ರವಾದ ಅವನ ಆಕಾಂಕ್ಷೆ ಅಂತ ಒಂದಿರುತ್ತಲ್ಲ, ಒಳಗೆ ವ್ಯಕ್ತಿಯ ಆಕಾಂಕ್ಷೆ ಅಂತ ಒಂದಿರುತ್ತಲ್ಲ, ಅದು ಇಂತಹ ಎಲ್ಲ ಜ್ಞಾನವನ್ನು ಬದಿಸರಿಸಿಬಿಡುತ್ತೆ. ಆ ತೀವ್ರತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರತ್ಯೇಕ ಕೆಲಸ ಮಾಡಬೇಕಾಗತ್ತೆ. ಅದಕ್ಕೇ ಈ ಆತ್ಮಜ್ಞಾನ ಅಂತ ಹೇಳುವಾಗ, ಈಗ ಅದು ಮಾತ್ರ ಸತ್ಯ, ಇದು ಮಾತ್ರ ಸುಳ್ಳು, ಇದೆಲ್ಲ ಸುಳ್ಳು, ಅಂದರೆ ಇದು ಶಾಶ್ವತ ಅಲ್ಲ, ಇದು ಬಹುಕಾಲ ಅಲ್ಲ, ನೀನು ಮೋಕ್ಷ ಪಡಿಬೇಕು, ಇಷ್ಟು ಹೇಳಿದಲ್ಲಿಗೆ ಜಗತ್ತಲ್ಲಿರೋರೆಲ್ಲ ಒಪ್ಕೊಂಡು ಹೊರಟು ಬಿಡಬೇಕಾಗಿತ್ತು. ಹಂಗೇನೂ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ ಹಂಗಾಗೋಲ್ಲ. ಅದು ಮಾಹಿತಿ ಮಾತ್ರ ಆಯಿತು, ಕೇಳಿಸಿಕೊಂಡ ಮಾಹಿತಿ. ಅದಕ್ಕೇನೆ ಅವ್ರೇನು ಹೇಳ್ತಾರೆ ಅಂದರೆ, ಅದನ್ನು ಕೇಳಿಸಿಕೊಂಡ ಮೇಲೆ ನೀನು ಇಂದ್ರಿಯಗಳನ್ನು ಸಂಯಮ ಮಾಡು, ಆಸೆಗಳನ್ನು ಕಡಿಮೆ ಮಾಡು, ಸಿಟ್ಟು ಮಾಡೋದನ್ನು ಬಿಡು. ಗೀತೆಯಲ್ಲೆಲ್ಲ ಕೃಷ್ಣ ಹೇಳ್ಕೊಂಬಂದಲ್ಲ, ಸಿಟ್ಟು ಮಾಡೋದನ್ನು ಬಿಡು, ಯಾರನ್ನೂ ದ್ವೇಷಿಸಬೇಡ, ಯಾವುದನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡ, ಇದು ಬೇಕೇ ಬೇಕು ಅಂತ ಹಠ ಹಿಡಬೇಡ ಅಂತ ನಿಧಾನವಾಗಿ ಕಡಿಮೆ ಮಾಡ್ಕೊಳ್ತಾ ಹೋದರೆ, ಅಂದರೆ ಆ ಕ್ಷೇತ್ರದ ಮೇಲೆ ಕೆಲಸ ಮಾಡಿದರೆ ಆಗ ಈ ಆತ್ಮಜ್ಞಾನ ಅನ್ನೋದು ಬರುತ್ತೆ, ಉಪಯೋಗಕ್ಕೆ ಬರುತ್ತೆ, ಕೆಲಸಕ್ಕೆ ಬರುತ್ತೆ. ಇಲ್ಲ ಅಂದರೆ ಆ ಮಾಹಿತಿ ಇದೆ, ಅವನು ಬೇಕಾದ್ರೆ ಈಗ ಪಾಠ ಮಾಡ್ತಾನೆ, ಬೇಕಾದ್ರೆ ಧೃತರಾಷ್ಟ್ರ. ಸಮಲ್ಲಿ ನಾವು ಕೂಡ ನಮಗೇನು ಗೊತ್ತಿಲ್ವ ಆತ್ಮಜ್ಞಾನ ಏನು ಗೊತ್ತಿಲ್ವಾ, ನಾವು ಏನಾದ್ರು ಬಿಡ್ತೀವ ಅಂದರೆ